energetic and enthusiastic students, welcome you all to PW Kannada 9th and 10th channel. ಈ ವಿಡಿಯೋದಲ್ಲಿ ಕೆಮಿಕಲ್ ಇಕ್ವೇಷನ್ಸ್ನ ಹೇಗೆ ಡೀಲ್ ಮಾಡಬೇಕು ಅಂತ ಹೇಳೋ ಸೀಕ್ರೆಟ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ತುಂಬ ಜನ ಸ್ಟ್ರಗಲ್ ಮಾಡ್ತಾ ಇರ್ತೀರಲ್ವಾ ಕೆಮಿಕಲ್ ಇಕ್ವೇಷನ್ಸ್ನ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ. ನಿಮಗೆ ಗೊತ್ತಿದೆಯಾ ಸ್ಟೆಪ್ 1 ಏನು ಅಂತ ಹೇಳಿ? ತುಂಬ ಬೇಸಿಕ್ ಆಗಿರೋ ಸ್ಟೆಪ್, ಅರ್ಧ ನೀವು ಅಲ್ಲೇ ಫೇಲ್ ಆಗ್ತೀರಾ. ಸೊ ಸ್ಟೆಪ್ 1 ಈಸ್ ರೀಡಿಂಗ್ ದ ಸ್ಟೇಟ್ಮೆಂಟ್. ನನಗೆ ಗೊತ್ತು ನೀವೆಲ್ಲರೂ ಓದ್ತೀರಾ, ಬಟ್ ಓದಬೇಕಾದ್ರೆ ಎಷ್ಟು ಜನ ಕಾನ್ಷಿಯಸ್ ಆಗಿ ಓದ್ತೀರಾ? ಸೊ ಅರ್ಧ ಮೈಂಡ್ ಬೇರೆ ಎಲ್ಲೋ ಕಡೆ ಈ ಥರ ಜಿಗಿತಾ ಇರುತ್ತೆ ಮಂಕಿ ಥರ, ಇನ್ನು ಅರ್ಧ ಮೈಂಡ್ನಲ್ಲಿ ಅಷ್ಟೇ ನೀವು ಪಾಯಿಂಟನ್ನ ಗ್ರಾಸ್ಪ್ ಮಾಡ್ಕೊಳ್ತೀರಾ. ಸೊ ಅರ್ಥ ಆಗಲ್ಲ ನಿಮಗೆ. ಫಾರ್ ಎಕ್ಸಾಂಪಲ್ ನೋಡಿ ಮಕ್ಕಳೇ, ಸೋಡಿಯಂ ಅಂತ ಹೇಳುವಂತಹ ಒಂದು ಎಲಿಮೆಂಟ್, ಯು ನೋ ಅಬೌಟ್ ಇಟ್, ಆಯಿತಾ? ಸೋಡಿಯಂ ಬರ್ನ್ಸ್ ಟು ಫಾರ್ಮ್ ಸೋಡಿಯಂ ಆಕ್ಸೈಡ್ ಅಂತ ಹೇಳುವಂತಹ ಒಂದು ಸ್ಟೇಟ್ಮೆಂಟ್. ಇದನ್ನು ನೀವು ಓದ್ತೀರಾ, ಸೋಡಿಯಂ ಬರ್ನ್ಸ್ ಟು ಫಾರ್ಮ್ ಸೋಡಿಯಂ ಆಕ್ಸೈಡ್. ಎಷ್ಟು ಜನರಿಗೆ ಅಲ್ಲಿ 2 ರಿಯಾಕ್ಟೆಂಟ್ ಇದೆ ಆಲ್ರೆಡಿ ಅಂತ ಹೇಳಿ ಗೊತ್ತಿದೆ? ಸೊ ವೆರಿ ಫ್ಯೂ, ಬಿಕಾಸ್ ತುಂಬ ಜನರಿಗೆ ಇನ್ನೂ ಗೊತ್ತೇ ಇಲ್ಲ. ಬರ್ನ್ಸ್ ಅಂತ ಹೇಳುವಂಥದ್ದು ಇಟ್ ಇಂಡಿಕೇಟ್ಸ್ ದ ರಿಯಾಕ್ಷನ್ ಆಫ್ ಆಕ್ಸಿಜನ್. ಅಂದರೆ ಅದು ಬರ್ನಿಂಗ್ ಆಗಬೇಕಾದ್ರೆ ಅಟ್ಮಾಸ್ಫಿಯರಿಕ್ನಲ್ಲಿ ಆಕ್ಸಿಜನ್ ಎಲಿಮೆಂಟ್ ರಿಯಾಕ್ಟ್ ಆಗುತ್ತೆ, ನೈಟ್ರೋಜನ್ ರಿಯಾಕ್ಟ್ ಆಗಲ್ಲ, N2 ಗ್ಯಾಸ್ ರಿಯಾಕ್ಟ್ ಆಗಲ್ಲ. ಬಿಕಾಸ್ ಬಿಟ್ವೀನ್ 2 ನೈಟ್ರೋಜನ್ atom there exists triple bond which is difficult to break at normal temperature. higher temperature ಬೇಕು ಇದನ್ನ ಬ್ರೇಕ್ ಮಾಡಲಿಕ್ಕೆ ನಿಮಗೆ, ರೈಟ್? ಸೊ ಹಾಗಾಗಿ ಬರ್ನ್ಸ್ ಅಂತ ಹೇಳುವ ಸಿಚುವೇಷನಲ್ಲಿ ಯು ಹ್ಯಾವ್ ಟು ಕನ್ಸಿಡರ್ ಆಕ್ಸಿಜನ್, ಇಟ್ ಇಸ್ ಅ ರಿಯಾಕ್ಟಿವ್ ಎಲಿಮೆಂಟ್. ಅರ್ಥ ಆಯ್ತಾ? ಹಾಗಾದರೆ ಇದನ್ನು ಈಗಲೇ ಕೆಮಿಕಲ್ ಇಕ್ವೇಷನ್ ಫಾರ್ಮಿಂಗ್ ತೊಗೊಂಡು ಬನ್ನಿ. ಅಂದರೆ ಸೋಡಿಯಂನ ತುಂಬ ಜನ ಡಿಯರೆಸ್ಟ್ ಮಕ್ಳು ಏನು ಬರೀತಾರೆ ಗೊತ್ತಾ? SO ಅಂತ ಹೇಳಿ ಬರೀತಾರೆ. SO ಸೋಡಿಯಮ್ಮ ಎಷ್ಟು ಮೀನಿಂಗ್ಲೆಸ್ ನೋಡಿ. ತುಂಬ ಜನ ಮಿಸ್ಟೇಕ್ಸ್ನ ನೀವು ಮಾಡ್ತೀರಾ ಇದನ್ನು. ದಿಸ್ ಈಸ್ ರಾಂಗ್. ಸೋಡಿಯಂ ಈಸ್ Na ಬಿಕಾಸ್ ಇಟ್ಸ್ ಲ್ಯಾಟಿನ್ ನೇಮ್ ಇಸ್ ನೇಟ್ರಿಯಮ್. ಒನ್ ಆಫ್ ದ ರಿಯಾಕ್ಟೆಂಟ್ ಸಿಗ್ತಾ? ಬರ್ನ್ಸಲ್ಲಿ ಆಕ್ಸಿಜನ್ ಸಿಗ್ತಾ? ಸೊ ಆಕ್ಸಿಜನನ್ನು ಹೇಗೆ ಬರೀಬೇಕು? ಡೈಅಟಾಮಿಕ್ ಸ್ಟೇಟ್ನಲ್ಲಿ ಬರೀಬೇಕು. ಯಾಕೆ? ಸಿಂಗಲ್ ಆಕ್ಸಿಜನ್ ಅಂತ ಹೇಳಿ ಗೇಷಿಯಸ್ ಮೀಡಿಯಮ್ನಲ್ಲಿ ಎಕ್ಸಿಸ್ಟ್ ಆಗಲ್ಲ. ಅವುಗಳು ತುಂಬ ಅನ್ಸ್ಟೇಬಲ್ ಆಗಿರುತ್ತೆ, ಯಾವಾಗಲೂ ಕೂಡ ಕಂಬೈಂಡ್ ಆಗಿರುತ್ತೆ. ಒಂದು ಡಬಲ್ O2 ಅಲ್ಲಿ, ಇನ್ನೊಂದು ಓಝೋನ್ ಫಾರ್ಮ್ O3 ಅಲ್ಲಿ. ಈವನ್ ದಿಸ್ ಇಟ್ ಸೆಲ್ಫ್ ಇಸ್ ಹೈಲಿ ಅನ್ಸ್ಟೇಬಲ್. ಹಾಗಾಗಿ ಓಝೋನ್ ಈಸಿಯಾಗಿ ಡಿಪ್ಲೀಟ್ ಆಗುತ್ತೆ ಬೈ ಅಬ್ಸಾರ್ಬಿಂಗ್ ದ UV ಲೈಟ್, ರೈಟ್? ಸೊ ಓಝೋನ್ ಡಿಪ್ಲೀಷನ್ ನೀವು ಅದನ್ನ ಕೇಳಿರಬಹುದು ಅಥವಾ ಕಲಿಕ್ಕೆ ಹೋಗ್ತಾ ಇರ್ತೀರಾ. ಎನಿವೇಸ್, ಆಕ್ಸಿಜನ್ 2 ಅಂತ ಹೇಳಿ ಬರ್ರಿ. ಈ ಸೋಡಿಯಂ ಆಕ್ಸೈಡ್ ಬರಿಬೇಕಲ್ಲ, ಹೇಗೆ ಬರೀತೀರಾ? ಸೋಡಿಯಮು ಆಕ್ಸಿಜನ್ನು ಯಾವ ಚಾರ್ಜ್ ಕೊಡಬೇಕು, ಯಾವುದಕ್ಕೆ ಪಾಸಿಟಿವ್ ಯಾವುದಕ್ಕೆ ನೆಗೆಟಿವ್, ಮತ್ತೆ ಕನ್ಫ್ಯೂಷನ್. ನೆನ್ಪಿಟ್ಕೊಳ್ಳಿ ಆಲ್ವೇಸ್ ದ್ಯಾಟ್ ದ ಮೆಟಲ್ ಇಸ್ ಪಾಸಿಟಿವ್. ಎಷ್ಟು ಪಾಸಿಟಿವ್ ಅದನ್ನು ನಾನು ಆಲ್ರೆಡಿ ಹೇಳ್ಕೊಡ್ತೀನಿ ನಿಮಗೆ. ಆ ಚಾರ್ಟನ್ನು ನೆನ್ಪಿಟ್ಕೊಳ್ಳಿ. ಏನು ಗೊತ್ತಿಲ್ವಾ? ನೀವು 9th ಸ್ಟ್ಯಾಂಡರ್ಡಿದು ಒಂದು ಆಟಮ್ಸ್ ಚಾಪ್ಟರಿಗೆ ಹೋದರೆ ಒಂದು ಕಾಲಮಲ್ಲಿ ಕೊಟ್ಟಿದ್ದಾರೆ ಕ್ಯಾಟಯಾನ್ಸು ಆ್ಯನಯಾನ್ಸ್ ಅಂತ ಹೇಳಿ. ಅಲ್ಲಿ ಕಲಿತೀರಾ ನೀವು ಯಾಕೆ ಸೋಡಿಯಂಗೆ ಪಾಸಿಟಿವ್. ಇಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಕಲ್ತಿದ್ದೀರಾ ನೀವು 9th ಸ್ಟ್ಯಾಂಡರ್ಡ್ನಲ್ಲಿ ಆಲ್ರೆಡಿ. ಆಮೇಲೆ ಒಂದು ಇಲೆಕ್ಟ್ರಾನ್ಸ್ನ ತೆಗೆದ್ರೆ ಆಕ್ಟೇಟ್ ಬರುತ್ತೆ, ಹಾಗಾಗಿ ಸೋಡಿಯಂ ಇಸ್ 1 ಪಾಸಿಟಿವ್ ಅಂತ ಹೇಳಿ ಕ್ಲಿಯರ್ ಆಗಿ ಒಂದು ರೆಡ್ ಕಲರ್ ಟ್ಯಾಬ್ಯುಲರ್ ಕಾಲಮ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ನೋಡಿಲ್ಲ, ಮರ್ತಿದ್ದೀರಾ, ಗೊತ್ತಿಲ್ಲ, ಇದು ಯಾವುದು ರೀಸನ್ನೇ ಅಲ್ಲ. ಜಸ್ಟ್ ಯು ಹ್ಯಾವ್ ಟು ವಿಸಿಟ್ ದಟ್ ಪೇಜ್ ಒನ್ಸ್ ಅಗೇನ್ ಆ್ಯಂಡ್ ಪ್ರಾಕ್ಟಿಸ್. ಒಂದು ದಿನ ಪಾಸಿಟಿವ್ ಅಯಾನ್, ಸೆಕೆಂಡ್ ದಿನ 2 ಪಾಸಿಟಿವ್ ಅಯಾನ್ಸ್ ಇರೋ ಎಂಟೈರ್ ಲಿಸ್ಟ್ ಆಫ್ ಐಟಮ್ಸ್ನ ನೀವು ನೆನಪು ಮಾಡ್ಕೊಳ್ತಾ ಇರಿ, ಮೆಮೊರೈಸ್ ಮಾಡ್ತಾ ಹೋಗಿ. ಥರ್ಡ್ ಡೇ ಯಾವುದೆಲ್ಲ ಅಯಾನ್ಸ್ಗೆ 3 ಪಾಸಿಟಿವ್ ಚಾರ್ಜ್ ಇದೆ ಅರ್ಥ ಮಾಡ್ಕೊಳ್ಳಿ. 4th ಡೇ ಯಾವುದೆಲ್ಲ ಅಯಾನ್ಸಿಗೆ -1 ಚಾರ್ಜ್ ಇದೆ. 5th ಡೇ -2 ಚಾರ್ಜ್ ಇದೆ. ಇನ್ ಅ ವೀಕ್ ಯು ವಿಲ್ ಆಲ್ಮೋಸ್ಟ್ ಅಂಡರ್ಸ್ಟ್ಯಾಂಡ್ ಯಾವ ಅಯಾನ್ಸಿಗೆ +1 ಕೊಡಬೇಕು, -1 ಕೊಡಬೇಕು, +2 -2 +3 -3 ಯಾವುದಕ್ಕೆಲ್ಲ ಕೊಡಬೇಕು ಕೊಡಬಾರ್ದು ಐಡಿಯಾ ನಿಮಗೆ ಬರುತ್ತೆ. ಯು ಹ್ಯಾವ್ ಟು ಡೂ ದಟ್ ಬೇಸ್ ವರ್ಕ್ ಇವಾಗಲೇ, ನಾಟ್ ಡ್ಯೂರಿಂಗ್ ದ ಎಕ್ಸಾಮ್ ಟೈಮ್. ಸೊ ಸೋಡಿಯಂ ಅಂತ ಹೇಳೋದಕ್ಕೆ +1 ಚಾರ್ಜ್ ಕೊಡಬೇಕು, ಆಕ್ಸಿಜನ್ಗೆ -2 ಚಾರ್ಜ್ ಕೊಡಬೇಕು. ಚಾರ್ಜ್ ಯಾವಾಗಲೂ ಕ್ರಾಸ್ ಆಗುತ್ತೆ, ಸೊ 2 ಅನ್ನು ಇಲ್ಲಿ ಬರಿಬೇಕು. ಸೋಡಿಯಂ ಆಕ್ಸೈಡ್ ಅಂತ ಹೇಳುವ ಫಾರ್ಮುಲಾವನ್ನು Na2O ಅಂತಲೇ ಬರಿಬೇಕು, NaO ಅಂತ ಹೇಳಿ ಬರಿಬಾರ್ದು. ದಿಸ್ ಮಚ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಯು ಶುಡ್ ಗೆಟ್ ಬೈ ರೀಡಿಂಗ್ ದ ಸ್ಟೇಟ್ಮೆಂಟ್. ಸೊ ರೀಡಿಂಗ್ ದ ಸ್ಟೇಟ್ಮೆಂಟ್ನಲ್ಲಿ ಬರ್ನ್ಸ್ ಅಂತ ಹೇಳೋದು ಆಕ್ಸಿಜನ್ ಕೊಡುತ್ತೆ ಅಂತ ಹೇಳಿ ಗೊತ್ತಾಯಿತು. ಈ ಮಿಕ್ಕಿದನ್ನು ಬೇಕಾದರೆ ಯು ಕ್ಯಾನ್ ಕನೆಕ್ಟ್ ದ ಸೆಕೆಂಡ್ ಸ್ಟೇಟ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟೇಟ್ಮೆಂಟ್ನಲ್ಲಿ ತುಂಬ ಇಂಪಾರ್ಟೆಂಟ್ ಏನು, ಹೇಗೆ ಅದನ್ನು ಸಿಂಬಲ್ ಫಾರ್ಮ್ನಲ್ಲಿ ತಗೊಂಡು ಬರಲಿಕ್ಕೆ ಸಾಧ್ಯ ಆಗುತ್ತೆ ಈ ರಿಯಾಕ್ಷನನ್ನು ಅಂತ ಹೇಳುವಂಥದ್ದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಒಂದ್ಸಲ ಅರ್ಥ ಆಯ್ತಾ? ನೀವೇನು ಮಾಡಬೇಕು? ಕೆಮಿಕಲ್ ಫಾರ್ಮುಲಾಸನ್ನು ಕರೆಕ್ಟಾಗಿ ಬರಿತಾ ಹೋಗಬೇಕು. 1 ಮೋರ್ ಸ್ಟೇಟ್ಮೆಂಟ್ ಹೇಗೆ ಅಂದರೆ, ಬೇರಿಯಂ ಸಲ್ಫೇಟ್, ಬೇರಿಯಂ ಕ್ಲೋರೈಡ್ ತಗೊಳ್ತಾನೆ. ಬೇರಿಯಂ ಕ್ಲೋರೈಡ್ reacts
to form barium chloride reacts with sodium sulfate. ಡ್ಯಾಶ್ ಆ್ಯಂಡ್ ಡ್ಯಾಶ್. ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ನಾನು 2 ರಿಯಾಕ್ಟೆಂಟ್ ಅಷ್ಟೇ ಕೊಟ್ಟಿದ್ದೀನಿ, ಪ್ರಾಡಕ್ಟ್ ನೀವೇ ಬರೀಬೇಕು. ಹೇಗೆ ಬರೀತೀರಾ ಇದನ್ನು? ಎಂಟೈರ್ ಸ್ಟೇಟ್ಮೆಂಟನ್ನು ಹೇಗೆ ನೀವು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ಅವುಗಳ ಫಾರ್ಮುಲಾ ಆಫ್ ಕೆಮಿಕಲ್ ಕಂಪೌಂಡ್ಸನ್ನು ರೆಪ್ರೆಸೆಂಟ್ ಮಾಡ್ತೀರಾ, ಅದು ನಿಮ್ಮ ಥರ್ಡ್ ಸ್ಟೆಪ್ ಆಗಿರುತ್ತೆ. ಫಸ್ಟ್ ರೀಡ್, ಅಂಡರ್ಸ್ಟ್ಯಾಂಡ್, represent them properly. For example, barium chloride. Barium, what is the symbol? Be na? Ba. Barium chloride. BaCl2. ಯಾಕೆ BaCl2 ಬರಿಬೇಕು? Why not BaCl3 ಮಕ್ಕಳೇ? Because barium is +2, Cl is -1. ಕ್ರಾಸ್ ಚೇಂಜ್, ಅದು ಚಾರ್ಜ್ ಚೇಂಜ್ ಮಾಡ್ತೀರಾ, ಸೊ 2 ಏನಾಗುತ್ತೆ, ಈಚೆಗೆ ಬರುತ್ತೆ. ಸಿ ದಟ್ ಇಸ್ ಲೈಕ್ ಕಾಮನ್ ಸೆನ್ಸ್. ಅದು ಯಾಕೆ ಬರುತ್ತೆ? ಬಿಕಾಸ್ 9th ಸ್ಟ್ಯಾಂಡರ್ಡಲ್ಲಿ ನೀವು ಆಲ್ರೆಡಿ ಓದಿದ್ದೀರಾ ಅಲ್ವಾ. ನೆಕ್ಸ್ಟ್, ರಿಯಾಕ್ಟ್ ವಿತ್ ಸೋಡಿಯಂ ಸಲ್ಫೇಟ್. ಸೋಡಿಯಂ Na, ಸಲ್ಫೇಟ್ SO4 2 ಮೈನಸ್, Na ಇದು +1 ಚಾರ್ಜ್, ಸಲ್ಫೇಟ್ ಇದು -2 ಚಾರ್ಜ್, -2 ಇಲ್ಲಿಗೆ ಬರುತ್ತೆ, 1 ಆಚೆಗೆ ಹೋಗುತ್ತೆ. ಸೊ Na2SO4 ಆಯಿತು. ಆ್ಯಂಡ್ ಯು ಹ್ಯಾವ್ ಟು ಪ್ರೆಡಿಕ್ಟ್ ದ ಪ್ರಾಡಕ್ಟ್. ಹೇಗೆ ಪ್ರಾಡಕ್ಟನ್ನು ಪ್ರೆಡಿಕ್ಟ್ ಮಾಡ್ತೀರಾ? 2 ಕೆಮಿಕಲ್ ಕಂಪೌಂಡ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಯಾವುದೆಲ್ಲ, ಕಾಂಬಿನೇಷನ್. 2 ಇದ್ರೆ ಕಾಂಬಿನೇಷನ್ ನಡೆಯಲ್ಲ, 2 ಇದ್ರೆ ನಡಿಬಹುದು, ಬಟ್ ಅಂತಹ ರಿಯಾಕ್ಷನ್ಸ್ನಲ್ಲಿ ಇಲ್ಲಿ ಒಂದಕ್ಕಿಂತ ಜಾಸ್ತಿ ಪ್ರಾಡಕ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಯಾಕೆಂದರೆ ಇಲ್ಲಿದು ಪಾಸಿಟಿವು, ಇಲ್ಲಿದು ನೆಗೆಟಿವ್ ಜೊತೆ ರಿಯಾಕ್ಟ್ ಆಗುತ್ತೆ. ಪಾಸಿಟಿವ್ ಆಫ್ ಒನ್ ಸ್ಪೀಷಿಯಸ್ ವಿಲ್ ರಿಯಾಕ್ಟ್ ವಿತ್ ದ ನೆಗೆಟಿವ್ ಆಫ್ ದಿ ಅದರ್. ಸೊ ಇಲ್ಲಿ ಒಂದು ಪಾಸಿಟಿವ್ ನೆಗೆಟಿವ್ ಒಂದು ಪ್ರಾಡಕ್ಟ್ ಆಯಿತಾ, ಇನ್ನೊಂದು ನೆಗೆಟಿವ್ ಇನ್ನೊಂದು ಪಾಸಿಟಿವ್, 2 ಪ್ರಾಡಕ್ಟ್ ಸಿಕ್ಕೇ ಸಿಗುತ್ತೆ ನಿಮಗೆ. ಸೊ ಒಂದಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ಸಿಕ್ಕಿದ್ರೆ ಕೆಲವೊಂದು ಸಲ ಅದು ಕಾಂಬಿನೇಷನ್ ಅಂತ ಹೇಳಿ ತಗೊಳಕ್ಕಾಗಲ್ಲ. ಸೊ ಕಾಂಬಿನೇಷನ್ ಅಲ್ಲ, ಡಿಕಂಪೋಸಿಷನಲ್ಲಿ ಒಂದೇ ರಿಯಾಕ್ಟೆಂಟ್ ಇರಬೇಕು, ಡಿಕಂಪೋಸಿಷನು ಅಲ್ಲ. ಡಿಸ್ಪ್ಲೇಸ್ಮೆಂಟ್ನಲ್ಲಿ ಒಂದು ಮೆಟಲ್ ಸಿಂಗಲ್ ಸ್ಟೇಟ್ನಲ್ಲಿ ಇರಬೇಕು, ಅದು ಇಲ್ಲಿ ಇಲ್ಲ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಪಾಸಿಬಲ್ ಇದೆ, ಯಾಕೆಂದರೆ BA ಬಂದು SO4 ಜೊತೆ ರಿಯಾಕ್ಟ್ ಆಗ್ಬೋದು. ಸೊ BaSO4 ಅಂತ ಹೇಳಿ ಕರಿತೀರಾ. ಇನ್ನೊಂದು ಡಿಸ್ಪ್ಲೇಸ್ಮೆಂಟ್ ಯಾವುದು? ಸೋಡಿಯಂ ಹೋಗಿ Cl ಜೊತೆ ಕೂತ್ಕೊಳ್ಳುವಂಥದ್ದು NaCl ಆಗುತ್ತೆ. ಸೊ ನೀವು ಕಲ್ತಿರುವಂತಹ 4 ಕೆಮಿಕಲ್ ರಿಯಾಕ್ಷನ್ಸ್ನ ಅಪ್ಲೈ ಮಾಡಿ ನೋಡಿ. ಸಮ್ಟೈಮ್ಸ್ ಯು ಗೆಟ್ ಕನ್ಫ್ಯೂಸ್ ವಿತ್ ಕಾಂಬಿನೇಷನ್, ಬಟ್ ಅದನ್ನು ನೀವು ಕಲಿತಾ ಪ್ರಾಕ್ಟೀಸ್ ಮಾಡ್ಬೋದು. ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನೇ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ? ಬೇರಿಯಂ ಸಲ್ಫೇಟ್ ಅಂತ ಹೇಳೋ ಪ್ರಾಡಕ್ಟ್ ಬಗ್ಗೆ ನೀವು ಸ್ವಲ್ಪ ಜಾಸ್ತಿ ಗಮನ ಹರಿಸಿದಾಗ ನಿಮಗೆ ಗೊತ್ತಾಗುತ್ತೆ, ಓ ಬೇರಿಯಂ ಸಲ್ಫೇಟ್ ವೈಟ್ ಕಲರ್ ಪ್ರೆಸಿಪಿಟೇಟ್ ಅದು ಅಂತ ಹೇಳಿ. ಸೊ ಇಲ್ಲಿ ನಾನು ಏನಕ್ಕೆ ಇಂಪಾರ್ಟೆನ್ಸ್ ಕೊಟ್ಟೆ? ಬರೆಯುವಂತಹ ಕೆಮಿಕಲ್ ಕಂಪೌಂಡ್ಗಳಿಗೆ ಇದು ನಿಮಗೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿದರೆ ಯು ಹ್ಯಾವ್ ಟು ಡೂ ದ ರಿವಿಷನ್ ವರ್ಕ್. ಆ ಬೇಸ್ ವರ್ಕ್ ನೀವು ಮಾಡಲೇಬೇಕು. ಆಮೇಲೆ ಏನು ಮಾಡ್ತೀರಾ? ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಷನ್. ಈ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಷನ್ಗಿಂತ ಮುಂಚೆ ಸ್ಕೆಲಿಟಲ್ ಇಕ್ವೇಷನನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಸ್ಕೆಲಿಟಲ್ ಇಕ್ವೇಷನ್ಸ್ ಅಂದರೆ ಇದನ್ನು ನೀವು ಕ್ಲಿಯರ್ ಆಗಿ ಬರೆದ್ರೆ ಬ್ಯಾಲೆನ್ಸಿಂಗ್ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನೀವು ರಾಂಗ್ ಮಾಡಿದರೆ ನೀವು ಎಷ್ಟೇ ಬ್ಯಾಲೆನ್ಸಿಂಗಿಗೆ ಟೈಮ್ ಕೊಟ್ಟರೂ ಕೂಡ ಅದು ವೇಸ್ಟ್ ಆಗುತ್ತೆ. ಸೊ ರಿಮೆಂಬರ್ ದ್ಯಾಟ್ ಹಿಯರ್ ಯು ರೈಟ್ ಅ ಪ್ರಾಪರ್ ಫಾರ್ಮುಲಾ ಆಫ್ ದ ಕಂಪೌಂಡ್. ಫಾರ್ ಎಕ್ಸಾಂಪಲ್ skeletal equation of barium chloride BaCl2 reacting with sodium sulfate forming barium sulfate plus sodium chloride. Presentation of your formula is also very important. ಅದು ನಿಮಗೆ ಕ್ಲಿಯರ್ ಆಗಬೇಕು. ಪ್ಲಸ್ ವ್ಯಾಲ್ಯೂಯೇಷನ್ ಯಾರು ಮಾಡ್ತಾರೆ ಅವ್ರಿಗೂ ಕೂಡ ಅದು ಕ್ಲಿಯರ್ ಆಗಿ ಕಾಣಬೇಕು. ಅವ್ರಿಗೆ ಬೇರೆ ಥರ ಕಂಡ್ರೆ ಅಲ್ಲೂ ಕೂಡ ನಿಮ್ಮದು ಮಾರ್ಕ್ ಹೋಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಒನ್ಸ್ ಯು ಡನ್ ವಿತ್ ದಿಸ್ ದೆನ್ ಸ್ಟಾರ್ಟ್ ಬ್ಯಾಲೆನ್ಸಿಂಗ್ ದ ಇಕ್ವೇಷನ್. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? So again I'll write the same equation. Barium sulfate, sodium chloride. Barium chloride ಇತ್ತಲ್ವಾ, reacting with sodium sulfate ಇತ್ತಲ್ವಾ, reacting to form ಏನು barium sulfate as the product plus sodium chloride. ಏನೇನು ಗಮನ ಹರಿಸ್ಬೇಕಿಲ್ಲಿ? ಅಕ್ವಿಯಸ್ ಸ್ಟೇಟು, ಅವುಗಳದ್ದು ಫಿಸಿಕಲ್ ಸ್ಟೇಟ್, ಬೇಸಿಕಲಿ ಸ್ಟೇಟ್ ಸಿಂಬಲ್ ಅಂತ ಹೇಳ್ತೀವಿ. ಇದು ಅಕ್ವಿಯಸ್, ಇದು ಅಕ್ವಿಯಸ್. ಹೇಗೆ ಗೊತ್ತಾಗಬೇಕು ಇದು ಅಕ್ವಿಯಸ್ ಅಂತ ಹೇಳಿ? ಮೋಸ್ಟ್ ಆಫ್ ದ ಸಾಲ್ಟ್ಗಳು ನೀರಲ್ಲಿ ಕರಗಿರುವಂಥ ಫಾರ್ಮ್ನಲ್ಲಿ ನಾವು ರಿಯಾಕ್ಟ್ ಮಾಡ್ಲಿಕ್ಕಾಗೋದು. ಅವುಗಳನ್ನ ಸಾಲಿಡ್ ಫಾರ್ಮಲ್ಲಿ ತೊಗೊಂಡೋಗಿ ಮಿಕ್ಸ್ ಮಾಡಿದ್ರೆ ಯಾವುದೇ ರಿಯಾಕ್ಷನ್ಸ್ ಆಗಲ್ಲ. ಸೊ ಯು ಹ್ಯಾವ್ ಟು ಡಿಸಾಲ್ವ್ ದೆಮ್ ಇನ್ ಪ್ಲೆಂಟಿ ಅಮೌಂಟ್ ಆಫ್ ವಾಟರ್. ಅಕ್ವಿಯಸ್ ಬರೀತೀರಾ. ದಿಸ್
arrow mark indicates something which is precipitating down, a solid formation. So this should be solid. This is something, a solid which is soluble in the water. Idu insoluble solid, so you call it as precipitate, white color precipitate. Idu soluble aguvanthadu, so aqueous anta heli bartira. And one more tip, in your examination, if possible, mention the name of reactant as well as product. Very really. ಇದಂತೂ ಕ್ವೆಶನಲ್ಲಿ ಇರುತ್ತೆ, ಇರಲಿಲ್ಲ ಅಂತ ಹೇಳಿದ್ರು ಯು ಶುಡ್ ನೋ ಹೌ ಟು ಕಾಲ್ ದೆಮ್. ಪ್ರತಿ ಸಲ ಬರಿಬೇಕಾದ್ರೆ ಹೈ ಸೋಡಿಯಂ ಸಲ್ಫೇಟ್, ಹೇ ಬೇರಿಯಂ ಕ್ಲೋರೈಡ್. ಸೊ ದ ಮೋರ್ ಯು ಯೂಸ್ ದೇರ್ ನೇಮ್, ಮೋರ್ ಥರೋಲಿ you can remember them for the final examination. Barium sulfate and sodium chloride. ಆಯಿತಾ? ಎಷ್ಟು ಬರೆದ್ರೆ ಬ್ಯಾಲೆನ್ಸ್ ಮಾಡಿ. ಬ್ಯಾಲೆನ್ಸ್ ಮಾಡಲಿಕ್ಕೆ ನಾನೊಂದು ಸೀಕ್ವೆನ್ಸ್ ಆಲ್ರೆಡಿ ಹೇಳ್ಕೊಟ್ಟಿದ್ದೆ. ಫಸ್ಟ್ ಯು ಸ್ಟಾರ್ಟ್ ವಿತ್ ಮೆಟಲ್. ಎರಡು ಮೆಟಲ್ ಇದ್ದರೆ ಎನಿ ಮೆಟಲ್ ಯು ಕ್ಯಾನ್ ಸ್ಟಾರ್ಟ್ ವಿತ್. ಏನು ಸೀಕ್ವೆನ್ಸ್ನಲ್ಲಿ ಫಸ್ಟ್ ಯು ಸ್ಟಾರ್ಟಿಂಗ್ ವಿತ್ ಮೆಟಲ್. ಬೇರಿಯಂ ಒಂದಿದೆ, ಇಲ್ಲೂ ಬೇರಿಯಂ ಒಂದಿದೆ. ಮೆಟಲ್ನಲ್ಲಿ ಬೇರಿಯಂ ಪಾರ್ಟ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ಸೋಡಿಯಂ, ಇಲ್ಲಿ ಎರಡು ಸೋಡಿಯಂ ಇದೆ, ಇಲ್ಲಿ ಒಂದೇ ಇದೆ, ಹಾಗಾಗಿ ಸೋಡಿಯಂ ಜಾಗದಲ್ಲಿ ಎರಡು ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ಲೋರೈಡ್, ನಾನ್ ಮೆಟಲ್ ಬಂದಾಗ ಸೆಕೆಂಡ್ ಸೀಕ್ವೆನ್ಸಲ್ಲಿ ನಾನ್ ಮೆಟಲ್ ತಗೊಂಡ್ರೆ ನಾನ್ ಮೆಟಲ್ನಲ್ಲಿ ಕ್ಲೋರಿನ್ ಇದೆ ಎರಡು, ಇಲ್ಲೆಷ್ಟಿದೆ? ಎರಡು ಕ್ಲೋರಿನ್ ಇದೆ. ಬ್ಯಾಲೆನ್ಸ್ಡ್ ಆಯಿತಾ? ಆಮೇಲೆ ಯಾವ ನಾನ್ ಮೆಟಲ್ ಇದೆ? ಇಲ್ಲಿ ಸಲ್ಫರ್. ಇಲ್ಲಿ ರಿಯಾಕ್ಟೆಂಟ್ ಪಾರ್ಟ್ನಲ್ಲಿ ಒಂದಿದೆ, ಇಲ್ಲೂ ಕೂಡ ಒಂದಿದೆ. ದೆನ್ ಗೋಸ್ ವಿತ್ ಆಕ್ಸಿಜನ್ ಇನ್ ದ ಥರ್ಡ್ ಸ್ಟೆಪ್. ಆಕ್ಸಿಜನ್ ನೋಡಿ 4 ಇದೆ, ಇಲ್ಲೂ ಕೂಡ 4 ಇದೆ, ಆಲ್ಮೋಸ್ಟ್ ಬ್ಯಾಲೆನ್ಸ್ ಆಯಿತು. ದೆನ್ ಗೋ ಫಾರ್ ಹೈಡ್ರೋಜನ್. ಹೈಡ್ರೋಜನ್ ಬ್ಯಾಲೆನ್ಸಿಂಗ್ ಯಾವಾಗಲೂ ಲಾಸ್ಟ್ ಇಟ್ಕೊಳ್ಳಿ. ಹೈಡ್ರೋಜನ್ ಇಲ್ಲಿ ಇಲ್ಲ, ಇಲ್ಲೂ ಕೂಡ ಇಲ್ಲ. ನೀವೇ ಬರೆದ್ಬಿಟ್ಟು ಬ್ಯಾಲೆನ್ಸ್ ಮಾಡಬೇಡಿ, ಜಸ್ಟ್ ಲೀವ್ ಆ್ಯಸ್ ಇಟ್ ಇಸ್. ಅರ್ಥ ಆಯ್ತಾ? ಇವಾಗ ಏನು ಮಾಡಬೇಕು? ಸೀಕ್ವೆನ್ಸ್ನ ನೆನ್ಪಿಟ್ಕೊಳ್ಳೋದು ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ. ಸೊ ಆಲ್ಜಿಬ್ರಿಕ್ ಮೆಥಡಲ್ಲೂ ಕೂಡ ಮಾಡ್ಬೋದು, ಈ ಥರ ಹಿಟ್ ಆ್ಯಂಡ್ ಟ್ರಯಲ್ ಮೆಥಡಲ್ಲೂ ಕೂಡ ಬ್ಯಾಲೆನ್ಸ್ ಮಾಡ್ಬೋದು. ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೆ ಅದನ್ನು ಫಾಲೋ ಮಾಡ್ಬೋದು ನೀವು ಇದರಲ್ಲಿ. ಸೊ ದ್ಯಾಟ್ಸ್ ಇಟ್. ರಿಮೆಂಬರ್ ದ 5 ಇಂಪಾರ್ಟೆಂಟ್ ಟಿಪ್ಸ್. ರೀಡ್ ದ ಸ್ಟೇಟ್ಮೆಂಟ್ ವಿತ್ ಯೋರ್ ಕಾನ್ಷಿಯಸ್ ಮೈಂಡ್. ಅಂಡರ್ಸ್ಟ್ಯಾಂಡ್ ದ ಸ್ಟೇಟ್ಮೆಂಟ್. ಯಾವುದಿರ್ಬೋದು ಈ ರಿಯಾಕ್ಷನ್? ಕಾಂಬಿನೇಷನಾ ಅಥವಾ ಡಿಕಂಪೋಸಿಷನಾ, ಡಬಲ್ ಡಿಸ್ಪ್ಲೇಸ್ಮೆಂಟಾ? ಸೊ ಅಂಡರ್ಸ್ಟ್ಯಾಂಡ್ ದ ಸ್ಟೇಟ್ಮೆಂಟ್, ದಟ್ ಈಸ್ ಇಂಪಾರ್ಟೆಂಟ್. ದೆನ್ ನೋ ಅಬೌಟ್ ದ ಕೆಮಿಕಲ್ ಸಿಂಬಲ್, ಕೆಮಿಕಲ್ ಫಾರ್ಮುಲಾ ಆಫ್ ಡಿಫರೆಂಟ್ ಕಂಪೌಂಡ್ಸ್ ಆ್ಯಂಡ್ ಎಲಿಮೆಂಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಎಲಿಮೆಂಟ್ ಸಿಂಬಲ್ಸ್ ಎಲ್ಲ ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ಅಲ್ಲೇ ನಿಮ್ಮದು ಬೇಸ್ ಪಾಯಿಂಟ್ ಇಲ್ಲ. ಸೊ ಯು ಹ್ಯಾವ್ ಟು ಡೂ ಅ ಗ್ರೌಂಡ್ ವರ್ಕ್ ಆನ್ ದೋಸ್ ಫಂಡಮೆಂಟಲ್ಸ್ ಇನ್ ಕೆಮಿಸ್ಟ್ರಿ, ರೈಟ್? ಅದಾದ ನಂತರ ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ದ ಸ್ಕೆಲಿಟಲ್ ಇಕ್ವೇಷನ್. ಸ್ಕೆಲಿಟಲ್ ಇಕ್ವೇಷನ್, ಒನ್ಸ್ ಯು ಗೆಟ್ ದ ಕಾನ್ಫಿಡೆನ್ಸ್, then you start balancing, because balancing is all about dealing with the numbers which you all are familiar, because more complicated thing you're already facing in mathematics, so this is not a big deal for you, right? Balancing thing. What you feel difficult is writing the compound. Alle nimage difficult irutte, adanna sari ಮಾಡಿ. So balancing automatically becomes easy. So I hope this video is helpful for you all. So ನಿಮ್ಮ ಒಪಿನಿಯನನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು. ಆ್ಯಂಡ್ ಐ ವಿಲ್ ಮೀಟ್ ಯು ಇನ್ ದ ಕಮೆಂಟ್ ಬಾಕ್ಸ್. ಟಿಲ್ ದೆನ್, ಬಾಯ್, ಟೇಕ್ ಕೇರ್.